ನಮಸ್ಕಾರ, ವರ್ಣಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಅಣ್ಣ ತಂಗಿ ಇಬ್ಬರು ಮಾತಾಡ್ತಿದ್ದಾರೆ. ಕೃಷ್ಣಗೆ ಮದುವೆ ಮಾಡಬೇಕು ಹುಡುಗಿ ನೋಡಿ ಅಂತೇಳ್ಬಿಟ್ಟು ಇವರಿಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಅಣ್ಣ ಹೇಳ್ತಾನೆ, ಅವನಿಗೆ ಮದುವೆ ಮಾಡಿ ಜವಾಬ್ದಾರಿ ಇಲ್ಲ, ನೀನು ಸುಮ್ಮನಿರಮ್ಮ, ಅವನಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ಅಂತ ಹೇಳ್ತವನೆ. ಆದರೆ ತಂಗಿ ಹೇಳ್ತಾವಳೆ, ಇಲ್ಲ ನೀನು ಏನೇ ಹೇಳಿದ್ರು ಅಣ್ಣ ನಾನು ಸುಮ್ಮನೆ ಇರಲ್ಲ, ನಾನು ಎಲ್ಲಾದರೂ ಒಂದು ಹುಡುಗಿ ನೋಡ್ತೀನಿ, ಅವನಿಗೆ ಮದುವೆ ಮಾಡ್ತೀನಿ, ಹಂಗೆ ಬಿಡೋಕ್ಕಾಗಲ್ಲ, ವಯಸ್ಸು ಮೀರಿ ಹೋಗ್ತಾಯಿದೆ ಅಂತೇಳಿ ಅವನಿಗೊಂದು ಮದುವೆ ಮಾಡೋಕ್ಕೆ ರೆಡಿ ಆಗ್ತಿದ್ದಾಳೆ. ಆಮೇಲೆ ಅಲ್ಲೋದ್ರೆ ಗೋವಾಕ್ಕೆ ಹೋಗಿದ್ದಾರೆ ಅವರು. ಅಕ್ಕನೂ ಬಾವನ್ನು ಒಂದು ಮಾಡಬೇಕು ಅಂತ ಹೋಗಿದ್ದಾರೆ. ಇವರೇ ಒಂದಾಗಿದ್ದಾರೆ. ಇವಾಗ ಒಂದೇ ರೂಮ್ ಮಾಡಿಕೊಂಡು ಇಬ್ಬರೂ ಉಳ್ಕೊಂಡಿದ್ದಾರೆ. ಕೃಷ್ಣ ರುಕ್ಕು ಉಳ್ಕೊಂಡು, ಮತ್ತು ಅಕ್ಕ ಬಾವ ಇನ್ನೊಂದು ರೂಮಲ್ಲಿದ್ದಾರೆ. ಆದರೆ ಇವ್ರು ಬಂದಿರೋದು ಅವ್ರಿಗೆ ಗೊತ್ತಿಲ್ಲ. ಇವರು ಅವ್ರನ್ನ ಒಂದು ಮಾಡಬೇಕು ಅನ್ನೋ ಒಂದು ಕುತೂಹಲದಲ್ಲಿ ಬಂದಿದ್ದಾರೆ ಇಲ್ಲಿಗೆ. ಬಂದು ಅವತ್ತಿಂದ ಏನೇನೋ ಎಡವಟ್ಟುಗಳೆಲ್ಲ ಆಗಿ ಲಾಸ್ಟಲ್ಲಿ ಇಲ್ಲೊಂದು ಒಂದು ರೂಮ್ ಮಾಡ್ಕೊಂಡು ಉಳ್ಕೊಂಡಿದ್ದಾರೆ. ಆದರೆ ಇಲ್ಲಿ ಒಂದೇ ರೂಮ್ ಮಾಡ್ಕೊಂಡು ಇಬ್ಬರು ಉಳ್ಕೊಂಡಿದ್ದಾರೆ. ಒಂದು ರೀತಿ ಹೇಗೆ ಅಂದರೆ ರಿಲೇಷನ್ಶಿಪ್ಪಲ್ಲಿ ಇರ್ತಾರಲ್ಲ ಆ ಟೈಪು ಇದ್ದಾರೆ. ಅವಳು ಜುಮ್ಕಿ ಇವಂದು ಶರ್ಟಿಗೆ ಸಿಗಾಕೊಂಡಿರುತ್ತೆ, ಸ್ವೆಟ್ರಿಗೆ. ಆ ಸ್ವೆಟ್ರಿಂದ ತೆಕ್ಕೊಳಕ್ಕೆ ಹೋಗ್ತಾಳೆ, ಅಷ್ಟೊತ್ತಿಗೆ ಕೈ ಹಿಡ್ಕೋತಾನೆ. ಇನ್ನೊಂದು ಸಲ ತೆಕ್ಕೊಳಕ್ಕೆ ಹೋಗ್ತಾಳೆ, ಆವಾಗಲೂ ಕೈ ಹಿಡ್ಕೊಳ್ತಾನೆ. ಆಮೇಲೆ ಸರಿ ನಿದ್ದೆ ಮಾಡ್ತಿದ್ದಾನಲ್ಲ ಅಂತೇಳ್ಬಿಟ್ಟು ಮೆತ್ತಗೆದ್ದು ಅವಳು ವಾಶ್ರೂಮು ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿರ್ತಾಳೆ. ಆವಾಗ ಜುಮ್ಕಿ ಒಂದು ಸಿಗಾಕೊಂಡಿದೆ ನಿನ್ನ ಸ್ವೆಟ್ರಲ್ಲಿ ಕೃಷ್ಣ ಅಂತ ಹೇಳ್ತಾಳೆ. ಹೌದಾ ಅಂತ ಹೇಳ್ಬಿಟ್ಟು ಆಮೇಲೆ ಆ ಜುಮ್ಕಿನ ಕೊಟ್ಟಿದ್ದಂತೂ ನೋಡಲಿಲ್ಲ, ಏನು ಮಾಡೋದನ್ನೋ ಗೊತ್ತಿಲ್ಲ. ಅದನ್ನು ನಾನು ಕೊನೆವರೆಗೂ ಇಟ್ಕೊಳ್ತೀನಿ ಅಂತ ಅವನು ಹೇಳ್ಕೊಳ್ತಾ ಇದ್ದ. ಸರಿ ಇಟ್ಕೊಂಡಿದ್ದಾನೋ ಅಥವಾ ಕೊಡ್ತಾನೋ ಗೊತ್ತಿಲ್ಲ. ಆಮೇಲೆ ಅಲ್ಲಿ ವಿನಯ್ ಮತ್ತು ಕಲ್ಯಾಣಿ ಇವರು ಹೊಂದಾಣಿಕೆನೇ ಇಲ್ಲ ಇವರಿಬ್ರಿಗೂ. ಯಾವಾಗ ನೋಡಿದ್ರೂ ಕಿತ್ತಾಡೋದು, ಅಂದರೆ ಮೂಗುರ ಥರ, ಜಗಳನೂ ಇಲ್ಲ ಏನಿಲ್ಲ, ಮೂಗುರ ಥರ. ಅವಳು ಏನು ಹೇಳ್ತಾಳೋ ಅದಕ್ಕೆ ಅವನು ಸುಮ್ಮನೆ ಇದ್ಬಿಡ್ಬೇಕು. ಹಾಗೆ ಒಂಥರ ಅಮ್ಮನವ್ರ ಗಂಡ ಥರ ಮಾಡ್ಕೊಂಡಿದ್ದಾಳೆ. ಅವಳು ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ, ಅಂದರೆ ಅವಳ ಹತ್ರನೂ ಸೇರಿಸಲ್ಲ ಅವನ್ನ, ಆ ರೀತಿ ಇಟ್ಕೊಂಡಿದ್ದಾಳೆ. ಇದನ್ನು ನೋಡಿದ ರುಕ್ಕು ಮತ್ತು ಕೃಷ್ಣ ಹೇಗಾದರೂ ಮಾಡಿ ಇವರಿಬ್ಬರನ್ನ ಒಂದು ಮಾಡಬೇಕಲ್ಲ ಅಂತ ಪಾಪ ಹುಡುಗರು ಇಬ್ಬರು ಸೇರಿಕೊಂಡು ಏನೋ ಒಂದು ಪ್ರಯತ್ನ ಪಡ್ತಾಯಿದ್ದಾರೆ. ಅದು ಆಗೋಂಗಿಲ್ಲ. ಇವಾಗ ರೂಮ್ ಕೀನ ಜೋಬಲ್ಲಿ ಇಟ್ಕೊಂಡು ಫೋನಲ್ಲಿ ಮಾತಾಡ್ತಾಯಿದ್ದಾನೆ ವಿನಯ್. ಏನೋ ಅದೇ ಫ್ಯಾಕ್ಟ್ರಿ ವಿಷಯ, ಮನೆಯಲ್ಲಿ ಅಂಗಡಿ ವಿಷಯಕ್ಕೆ ಯಾರೋ ಮ್ಯಾನೇಜರ್ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಆ ವಿಷಯನ ಮಾತಾಡ್ತಾಯಿದ್ದಾರೆ. ಈ ಕಡೆ ಕೃಷ್ಣ ಒಂದು ಮರೆ ನಿಂತಿದ್ದವನು ಹೋಗ್ಬಿಟ್ಟು ಅವನ ಜೋಬಿಂದ ಕೀ ಎಗ್ಗಿಸ್ತಾನೆ. ಕೀ ಎಗ್ಗಿಸಿ ಅವನು ಮಾತಾಡ್ತಾ ಆ ಕಡೆ ಹೋಗ್ಬಿಡ್ತಾನೆ ಹೊರಟು. ಇವನು ಹೋಗಿ ಬೀಗ ತೆಗೆದು ಸೂಟ್ ಕೇಸ್ ನೋಡಿ ತುಂಬ ಬಟ್ಟೆ ಇರೋದೇ ಅತ್ತಿಗೆದಿರಬೇಕು ಅಂತೇಳ್ಬಿಟ್ಟು ಎತ್ಕೊಂಡು ಮತ್ತೆ ಲಾಕ್ ಹಂಗೆ ಎಳ್ಕೊಂಡು ಬರ್ತಾನೆ. ಬಂದುಬಿಟ್ಟು ಸಾಕಪ್ಪ, ಅಯ್ಯಪ್ಪ ಸುಸ್ತಾಯಿತು ಅಂತ ತಂದು ಅಲ್ಲಿ ಕುಕ್ಕರಿಸ್ತಾನೆ. ವಿನಯ್ ಇಲ್ಲಿ ಮಾತಾಡ್ತಾ ಇರುವಾಗಲೇ ಆ ಥರ ಕೀನ ಎಗ್ಗಿಸೋದು, ಅದು ರೂಮ್ ಕೀನ ಎಗ್ಗಿಸ್ತಾನೆ. ರೂಮ್ ಕೀ ಎಗ್ಗಿಸ್ಬಿಟ್ಟು ಅಲ್ಲಿ ಎತ್ತಕ್ಕಾಗ್ತಿಲ್ಲ ಸೂಟ್ ಕೇಸು, ಅಷ್ಟೂ ಭಾರ ಇದೆ. ಅಷ್ಟು ಬಟ್ಟೆ ತುಂಬ್ಕೊಬಂದಿದ್ದಾಳೆ. ಅಷ್ಟು ಬಟ್ಟೆನೂ ಎತ್ತಿಡ್ತಾ ಇರ್ತಾನೆ. ಅಷ್ಟು ಬಟ್ಟೆನೂ ಸೂಟ್ ಕೇಸಲ್ಲಿ ಹಾಕಿ ಲಾಕ್ ಮಾಡಿರ್ತಾಳೆ. ಅವಳು ಯಾವ ಕಡೆ ಹೋಗಿರ್ತಾಳೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಇವನು ಎಸ್ಕೇಪ್ ಮಾಡಿಬಿಡ್ತಾನೆ. ಪೂರ ಅಷ್ಟು ಬಟ್ಟೆನೂ ಎಸ್ಕೇಪ್ ಮಾಡಿ ತಗೊಬಂದು ರುಕ್ಕು ಹತ್ರ, ಅಯ್ಯಪ್ಪ ಸುಸ್ತಾಯಿತು ಅಂತ ತಂದು ಕೊಡ್ತಾನೆ. ಅಯ್ಯೋ ರುಕ್ಕು, ಕಣೋ ಎಷ್ಟು ಬಟ್ಟೆ ತಂದಿದ್ದಾಳೆ ನೋಡು, ತುಂಬ ಬಟ್ಟೆ ತೊಗೊಂಡು ಬಂದಿದ್ದಾಳೆ ಅಂತ. ಒಂದು ಇಲ್ವೇನೋ ಅಲ್ಲಿ ಅಂತಾಳೆ. ಇಲ್ಲ ಇದ್ದಿದ್ದೆಲ್ಲ ತೊಗೊಂಡು ಬಂದೆ ಅಂತಾನೆ. ಆವಾಗ ಅವಳು, ಸದ್ಯ ಒಳ್ಳೇದು ಮಾಡಿದೆ ಬಿಡು, ಈಗ
ಅವರಿಬ್ಬರು ನ್ಯೂನ್ಯತೆ ಸರಿ ಹೋಗುತ್ತೆ ಅಂತ. ಆಮೇಲೆ ಅವಳು ಒಳಗೆ ರೂಮಿಗೆ ಬಂದು ನೋಡ್ತಾಳೆ, ರೂಮ್ ಲಾಕ್ ಆಗಿರಲ್ಲ. ಆಮೇಲೆ ಒಳಗಡೆ ಹೋಗಿ ನೋಡ್ತಾಳೆ, ಒಳಗಡೆ ನೋಡಿದ್ರೆ ಬಟ್ಟೆಗೆ ಸೂಟ್ಕೇಸೇ ಇರಲ್ಲ. ಅಯ್ಯೋ ವಿನಯ್ ಸೂಟ್ಕೇಸ್ ಯಾರೋ ಕದ್ದುಬಿಟ್ಟಿದ್ದಾರೆ ಕಣೋ ಅಂತ ಹೇಳ್ತಾಳೆ. ಇವರಿಬ್ಬರು ಇಲ್ಲಿ ಬೀಚು ಪಕ್ಕನೇ ಅಲ್ವಾ ಗೋವಾದಲ್ಲಿ, ಹಾಗಾಗಿ ಲಾಡ್ಜ್ ಪಕ್ಕನೇ ಬೀಚ್ ಇರೋದ್ರಿಂದ ರೂಮಿಗೂ ಅವರಿಗೂ ತುಂಬ ಹತ್ರ ಡಿಸ್ಟೆನ್ಸ್ ಇರುತ್ತೆ. ಹಾಗಾಗಿ ಅಲ್ಲಿ ನೋಡ್ತಾ ಇರ್ತಾರೆ ಇಬ್ಬರೂ. ಕಲ್ಯಾಣಿ ಫೋನ್ ಮಾಡ್ತಾಳೆ, ವಿನಯ್ ಫೋನ್ ಎತ್ಕೊಂಡು, ಹೌದಾ ಸೂಟ್ಕೇಸ್ ಇಲ್ವಾ, ಯಾರು ಎತ್ಕೊಂಡು ಹೋಗಿರೋದು ಅಂತ. ಯಾರು ಎತ್ಕೊಂಡು ಹೋದ್ರೂ ಗೊತ್ತಿಲ್ಲ, ಸೂಟ್ಕೇಸೇ ಇಲ್ಲ, ಒಂದು ಬಟ್ಟೆನೂ ಇಲ್ಲ ಹಾಕೊಳ್ಳೋದಕ್ಕೆ ಅಂತ ಹೇಳ್ತಾಳೆ. ಓ ಹೌದಾ, ಸರಿ ಮಾರ್ಕೆಟಿಗೆ ಶಾಪಿಂಗ್ ಹೋಗಿ ಬರೋಣ, ಹೊರಡು ಬೇಗ ನಾನು ಬರ್ತೀನಿ ಅಂತ ಹೇಳಿರ್ತಾನೆ. ಆಮೇಲೆ ಯೋಚನೆ ಮಾಡ್ತಾ ಬರ್ತಾನೆ, ಯಾರು ಇರ್ಬೋದು, ಯಾರು ಈ ಥರ ಸೂಟ್ಕೇಸೇ ಕದ್ದಿದ್ದಾರೆ ಅಂದರೆ ಯಾರಿರ್ಬೋದು ಅಂತ ಹೇಳ್ಬಿಟ್ಟು, ಆಯಿತು ಒಳ್ಳೆಯದೇ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಅವಳು ಇನ್ನೆರಡೇ ನಿಮಿಷದಲ್ಲಿ ಬಂದೆ ರೆಡಿಯಾಗಿರು ಅಂತ ಹೇಳ್ತಾನೆ, ಶಾಪಿಂಗ್ ಹೋಗೋಣ ಅಂತೇಳಿ. ಇಲ್ಲಿ ದೇವ್ರಿಗೆ ಕೈ ಮುಗಿತಾನೆ ಸೂರಿಂಗೆ, ದೇವರೇ ನನಗೆ ಇವಾಗಾದರೂ ಒಳ್ಳೆ ಇದು ಕೊಟ್ಟಲ್ಲಪ್ಪ, ಒಂದು ಪರ್ಚೇಸಿಂಗ್ ಮಾಡೋಂಗೆ ಜೊತೆ ಹೋಗಿ ಅಂತ. ರೂಮಿಂದ ಆಚೆನೇ ಬರ್ತಾ ಇರಲಿಲ್ಲ ಅವಳು, ಅಂಥದ್ರಲ್ಲಿ ಎಲ್ಲೋ ಆಚೆ ಹೋಗಿದ್ದಾಗ ಸೂಟ್ಕೇಸು ಕಳುವು ಮಾಡ್ಕೊಂಡು ಬಂದಿದ್ದಾನೆ. ಆಮೇಲೆ ಇವನು ವಿನಯ್ ಕಲ್ಯಾಣಿ ಕೇಳ್ತಾಳೆ, ಏನಾದ್ರು ವಿನಯ್ ಕೇಳ್ತಾನೆ, ಎಲ್ಲಾದರೂ ದುಡ್ಡು ಮತ್ತು ಕಾರ್ಡ್ಗಳು, ID ಕಾರ್ಡು ಅವು ಇವು ಏನಾರು ಇಟ್ಟಿದ್ದ ಅಂತ. ಇಲ್ಲ ಅವೆಲ್ಲ ಇಟ್ಟಿರಲಿಲ್ಲ, ಏನೂ ಇರಲಿಲ್ಲ, ದುಡ್ಡೆಲ್ಲ ಏನೂ ಇರಲಿಲ್ಲ ಅಂತಾಳೆ. ಸದ್ಯ ಬಿಡು ಅಂತೇಳಿ. ಬಟ್ಟೆಗಳು ಅವೆಲ್ಲ ಓದು, ಈಗಿಲ್ಲ ಒಂದು ಬಟ್ಟೆನೂ, ಈಗೇನು ಮಾಡೋದು ಅಂತ. ಒಂದು ಜೊತೆನೂ ಇಲ್ವಾ ಅಂತಾನೆ. ಒಂದು ಜೊತೆ ಮಾತ್ರ ಹೊರಗಡೆ ಇದ್ದು ಇದರಲ್ಲಿ ವಾರ್ಡ್ರೋಬಲ್ಲಿ ಅಷ್ಟು ಮಾತ್ರ ಇದೆ, ಇನ್ನೆಲ್ಲನೂ ತಗೊಂಡೋಗಿದ್ದಾರೆ, ಯಾರು ತಗೊಂಡೋದ್ರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆವಾಗ ಅವಳಿಗೆ ಆ ಥರ ಹೇಳ್ತಾಳೆ. ಹೇಳಿದಾಗ ಏನೂ ಮಾಡೋಕ್ಕಾಗಲ್ಲ. ಈ ಕೃಷ್ಣಗೂ ರುಕ್ಕುಗೂ ಬಹಳ ಖುಷಿಯಾಗ್ಬಿಡುತ್ತೆ. ಹೇಗೋ ಹೋದರೆ ಒಂಚೂರು ಏನೂ ಸಿಗಲಿಲ್ವಲ್ಲ ಅಲ್ಲಿ, ಇಬ್ಬರು ಈಗ ಒಂದಾಗ್ತಾರೆ. ಶಾಪಿಂಗ್ ಹೋಗಿ ಮನೆಗೆ ಬಂದು ಇಬ್ಬರು ಒಂದಾಗ್ತಾರೆ ಅಂತೇಳ್ಬಿಟ್ಟು ತುಂಬ ಖುಷಿಯಾಗಿರ್ತಾರೆ ಇಬ್ಬರೂ, ಗಂಡ ಹೆಂಡ್ತಿ. ಅಲ್ಲ, ಕೃಷ್ಣ ರುಕ್ಕು ತುಂಬ ಖುಷಿಯಾಗಿರ್ತಾರೆ. ಆಮೇಲೆ ಅವರಿಬ್ಬರು ಶಾಪಿಂಗ್ ಹೋಗ್ತಾರೆ. ಅಲ್ಲಕ್ಕೂ ಕೃಷ್ಣ, ನಾವು ಫಾಲೋ ಮಾಡಬೇಕು, ಅವರು ಶಾಪಿಂಗಲ್ಲಿ ಏನೇನು ಪರ್ಚೇಸ್ ಮಾಡ್ತಾರೆ ಮತ್ತು ಅವ್ರು ಹೆಂಗಿರ್ತಾರೆ ಅನ್ನೋದನ್ನು ನಾವು ಫಾಲೋ ಮಾಡಬೇಕು ಅಂತೇಳಿ. ಇದೊಳ್ಳೆ ಕತೆ ಆಯಿತು, ತೊಗೊಂಡು ಬರ್ತಾರೆ ಬಿಡು ಅಂತೆ. ಇಲ್ಲ ಫಾಲೋ ಮಾಡಬೇಕು, ಹೆಂಗಿರ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೇಬೇಕು. ಸರಿ ಬಾ ಅಲ್ಲಿವರೆಗೆ ಹೋಗೋಣ ಅಂಥೇಳಿ ನಾವು ಹೋಗ್ಬಿಟ್ಟು ನೋಡ್ಕೊಬರೋಣ ಅಂತೇಳಿ ಹೊರಡ್ತಾರೆ. ಅಷ್ಟೊತ್ತಿಗೆ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.